ನಮ್ಮ ಕಾಪು ಫೇಸ್ಬುಕ್ ಪೇಜನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮೆಲ್ಲ ಅಭಿಮಾನಿಗಳಿಗೆ, ಸಮಸ್ತ ಭಾರತೀಯರಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಸುಮಾರು 75 ವರ್ಷಗಳಿಂದ ನಮ್ಮ ದೇಶ ಅನೇಕ ಸವಾಲು, ಅನೇಕ ಸಮಸ್ಯೆಗಳನ್ನು ಎದುರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಲಾಢ್ಯ ದೇಶವಾಗಿ ಬರುವಂತ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಬಜ್ಜುಗೋಳಿಯ ಈ ಒಂದು ಚಿಕ್ಕ ಪರಿಸರದಲ್ಲಿ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು, ಶಿಕ್ಷಣ ಪ್ರೇಮಿಯಾಗಿದ್ದುಕೊಂಡು ಮತ್ತು ಈ ಭಾಗದ ಜನರಿಗೆ ತನ್ನದೇ ಆದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಹರಿಹರ ಗೋಖಲೆ ಸರ್ ಅವರು ನಮ್ಮೊಂದಿಗೆ ಒಂದು ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ನಾನು MG ರಸದಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಜ್ಜುಗೋಳಿ ಇಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಪರಿಸರದಲ್ಲಿ ಇರುವ ಜನರ ಕಾಳಜಿ ಮತ್ತು ಈ ಪರಿಸರದ ಜನರ ಒಂದು ಸಮಸ್ಯೆಗಳನ್ನು ತನ್ನ ಸಮಸ್ಯೆ ಅಂತ ಅರಿತುಕೊಂಡು ಇಲ್ಲಿ ಜನರಿಗೆ ತನ್ನದೇ ಆದ ಅನುಭವದಲ್ಲಿ ಅವರಿಗೆ ಹಿತವಚನ ಮತ್ತೆ ತನ್ನದೇ ಆದ ಒಂದು ರೀತಿಯ ಒಂದು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಹರಿಹರ ಗೋಖಲೆ ಅವರು ಇವತ್ತು ಒಂದು ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನಮಗೆ ಎಲ್ಲರ ಕಡೆಯಿಂದ ಇವತ್ತಿನ 75ನೇ ಗಣರಾಜ್ಯೋತ್ಸವದ ರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾಷೆಯನ್ನು ಹೇಳ್ತಾ ಇದ್ದೇನೆ. ಸರ್, ತಾವು ಅತ್ಯಂತ ಹಿರಿಯ ನಾಗರಿಕರು, ಸಮಾಜ ಸೇವಕರು, ಒಬ್ಬ ಒಳ್ಳೆಯ ಶಿಕ್ಷಣ ಪ್ರೇಮಿಗಳು. ಈ ಒಂದು ಭಾಗದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಜೀವಿಸ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಬೇರೆಯವರಿಗೂ ಸಹ ನಿಮ್ಮ ಕೈಲಾದವನ್ನು ಸಹಾಯ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳಿವೆ. ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಿಕೊಂಡು ಇವತ್ತು ಸ್ವಾತಂತ್ರ್ಯ ದಿವಸವನ್ನು ಆಚರಿಸ್ತಾ ಇದ್ದೇವೆ. ಪ್ರಮುಖವಾಗಿ ನಮ್ಮ ದೇಶ ದೊಡ್ಡ ಜನಸಂಖ್ಯೆಯುಳ್ಳ ದೊಡ್ಡ ಬೃಹತ್ ದೇಶ ಈ ಪ್ರಪಂಚದಲ್ಲಿ. ನಮ್ಮ ದೇಶದ ಅಧಿಕ ಜನಸಂಖ್ಯೆ ಅಂದರೆ ಒಂದು ಯುವ ಜನಾಂಗ. ಇವತ್ತು ಯುವ ಜನಾಂಗ ನಮ್ಮ ದೇಶವನ್ನು ಮುನ್ನಡೆಸುವ ಒಂದು ಆಧಾರ ಸ್ತಂಭ ಭವಿಷ್ಯತ್ತಿನಲ್ಲಿ. ಆ ಯುವ ಜನಾಂಗಕ್ಕೆ ನಿಮ್ಮ ಒಂದು ಅನುಭವದ ನೆಲೆಯಲ್ಲಿ ಯಾವ ರೀತಿಯ ಒಂದು ಸಂದೇಶವನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಇಷ್ಟಪಡ್ತಿರ್ತಾರೆ? ನಮಸ್ತೆ. 74ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದರೆ, ಈ ದೇಶದ ಬಗ್ಗೆ ನಾವು ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು. ಖಂಡಿತ ನಂಬರ್ 1. ಇವತ್ತು ಬೆಳಿಗ್ಗೆ ನಾವು ಯಾವ ದೇವರನ್ನು ನಾವು ಪೂಜಿಸ್ತೇವೆ ಅದೇ ರೀತಿ ಮೊಟ್ಟ ಮೊದಲಾಗಿ ಭಾರತ ಮಾತೆಯನ್ನು ನಾವು ಪೂಜಿಸಬೇಕು. ಇದು ನನ್ನ ಒಂದು ಅನುಭವ ಕೂಡ ಇದೆ. ಖಂಡಿತ. ನಾನು ಈ ಹಳ್ಳಿಗಾಡಿನಲ್ಲಿ ಸುಮಾರು 40 ವರ್ಷಗಳ ಅನುಭವದಲ್ಲಿ ಜೀವಿಸ್ತಾ ಇದ್ದೇನೆ. ಖುಷಿಯಿಂದ ಜೀವಿಸ್ತಾ ಇದ್ದೇನೆ. ನಾನೇನು ತಜ್ಞನಲ್ಲ, ಶಿಕ್ಷಣ ತಜ್ಞನೂ ಅಲ್ಲ, ದೊಡ್ಡ ಹುದ್ದೆಯಲ್ಲಿಲ್ಲ. ಆದರೆ ಪಂಚಾಯಿತಿ ನೌಕರನಾಗಿದ್ದವ, ಸಹಕಾರಿ ಸಂಘದಲ್ಲಿ ನೌಕರನಾಗಿದ್ದವ. ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಅದರಿಂದ ಹೊರಗೆ ಬಂದೆ. ಹೋಗ್ತೇನೆ, ನಾನು ಏನು ಅದರ ಬಗ್ಗೆ ರಿಮಾರ್ಕ್ ಆಗ್ತದಲ್ಲ. ಆದರೆ ಅಲ್ಲಿ ಆಗಿದ್ದಂಥ ಅನುಭವ ಅದು ನನಗೆ ಇನ್ನಷ್ಟು ಗಟ್ಟಿಗೊಳಿಸಿದೆ ಮತ್ತು ನಿಮ್ಮೆಲ್ಲರನ್ನು ನಿಮಗೆ ಹೇಳಲಿಕ್ಕೆ ನನಗೆ ಪ್ರೇರಣೆಯನ್ನು ಕೊಟ್ಟಿದೆ. ಅಥವಾ ದೇಶದ ಸಮಸ್ಯೆಗಳು ಎಲ್ಲಿದೆ ಅಂತ ಹೇಳಿ ನನಗೆ ಇಲ್ಲಿ ಸಿಕ್ಕಿದೆ, ಈ ಹಳ್ಳಿಯಲ್ಲಿ ಸಿಕ್ಕಿದೆ ಉತ್ತರ. ನನಗೆ ದೇಶ ಯಾಕೆ ಸಮಸ್ಯೆ ಇದೆ ಅಂತ ಹಳ್ಳಿಯಲ್ಲಿ ಸಿಕ್ಕಿದೆ. ಸರ್ಕಾರ ಯಾಕೆ ಸಮಸ್ಯೆ ಇದೆ ಅಂತ ಪಂಚಾಯತಲ್ಲಿ ಸಿಗ್ತದೆ. ಆರ್ಥಿಕವಾಗಿ ಯಾಕೆ ಜನರು ಸಮಸ್ಯೆಗಿದ್ದಾರೆ ಹೇಳೋದಕ್ಕೆ ಸಹಕಾರಿ ಸಂಘದಲ್ಲಿ ಸಿಗ್ತದೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಏನು ಹೇಳುವುದು ಅಂತ ಹೇಳಿದರೆ, ಎಲ್ಲರಿಗೆ 130 ಕೋಟಿ ಜನರು ಎಲ್ಲರಿಗೂ ಕೂಡ ನಾವೆಲ್ಲರೂ ಒಂದು, ನಮ್ಮದು ಯಾವುದೇ ಜಾತಿ, ದೇವರು ಏನೇ ಭೇದ ಇದ್ರೂ ಕೂಡ ನಾವೆಲ್ಲ ಒಂದು. ಇದೇ ಏಕಾತ್ಮ ಮಾನವತಾವಾದ ನಮ್ಮ ಗಾಂಧಿಯವರು ಹೇಳಿದ್ದರು. ಒಂದು ಈ ಏಕಾತ್ಮ ಮಾನವತಾವಾದ ನಮಗೆ ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಯಾವುದೇ ಅರಸರು, ಯಾವುದೇ ಸಾಮ್ರಾಜ್ಯಗಳು ಬಂದು ಕೂಡ ಈ ಏಕಾತ್ಮವಾದ ಸಂಸ್ಕೃತಿ ಈ ದೇಶದಲ್ಲಿದೆ. ಆದ್ದರಿಂದ ನಮ್ಮ ಸಂಸ್ಕೃತಿ ಹಾಳಾಗಿದೆ. ಬ್ರಿಟಿಷರು ನಮ್ಮಿಂದ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಿರ್ಬೋದು, ಆದರೆ ಸಂಸ್ಕೃತಿಯನ್ನು ಲೂಟಿ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ, ನಾಶ ಮಾಡಲಿಕ್ಕೂ ಆಗಿಲ್ಲ. ಅದು ಇವತ್ತಿಗಿದೆ, ಮುಂದೇನು ಇರ್ತದೆ. ಆದ್ದರಿಂದ ಯುವಜನಾಂಗದವರಿಗೆ ನಾನು ಹೇಳುವಂಥ ಸಂದೇಶ ಏನಂತ ಹೇಳಿದ್ರೆ, ಇಲ್ಲಿಯ ಮಣ್ಣಿನ ಸಂಸ್ಕೃತಿಯನ್ನು ತಿಳಿದುಕೊಂಡು ಅದರ ಜೊತೆಯಲ್ಲಿ ಅದಕ್ಕಿಂತ ದೊಡ್ಡ ದೇಶ ಸೇವೆ ಯಾವುದಿಲ್ಲ. ನೀವು ಪ್ರಾಣತ್ಯಾಗ, ಆರ್ಥಿಕ ತ್ಯಾಗ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಈ ಮಣ್ಣಿನ ಸಂಸ್ಕೃತಿಯೊಂದಿಗೆ, ನಮ್ಮ ಪರಿಸರದೊಂದಿಗೆ ಇರಿ. ಇಲ್ಲಿ ಎಲ್ಲ ಇಲ್ಲಿಯ ಮಣ್ಣು ಪವಿತ್ರವಾದದ್ದು.
ಇಲ್ಲಿ ಎಲ್ಲರ ಜನಗಳು ಪವಿತ್ರ. ನಮ್ಮ ಸಂಸ್ಕೃತಿ ಏನು? ಆತ್ಮನಲ್ಲಿ ಭಗವಂತನನ್ನು ನೋಡುವಂತ ಸಂಸ್ಕೃತಿ. ಅದನ್ನು ವಿವೇಕಾನಂದ ಸರ್ವೇ ಜನ ಸುಖಿನೋ ವಸುದೈವ ಕುಟುಂಬ, ನಮಗೆ ವಿಶ್ವವೇ ಒಂದು ಕುಟುಂಬ ಆಗಿದ್ದ ಆ ಸಂಸ್ಕೃತಿ ಹೊಂದಿಕೊಂಡು ನಮಗೆ ಸಮಸ್ಯೆ ಇಲ್ಲ. ಯಾಕೆ ಸಮಸ್ಯೆ ಇದೆ? ಅದರಿಂದ ಅಂದ್ರೆ ನೀನ್ ಹೇಳುವ ಮಾತು ಅಂದ್ರೆ ಈಗಿನ ಯುವಜನಾಂಗ ಏಕತೆ ನಾವೆಲ್ಲ ಅದನ್ನು ತಮ್ಮಲ್ಲಿ ಮತ್ತೆ ಎಲ್ಲ ಭಾರತೀಯರನ್ನ ತನ್ನ ಹಾಗೆ ಅಂತ ಇಟ್ಕೊಂಡು ಅವನು ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಕೊಡಲಿಕ್ಕೆ ಒಂದು ಸಾಧ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಇದು ಸಾಧ್ಯ. 130 ಕೋಟಿ ಜನರು ಇದನ್ನು ಪಾಲಿಸಿದ್ರೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಸಮಸ್ಯೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗಳೇ ಬೇರೆ. ಹೌದು ಸರ್, ನಮ್ಮ ದೇಶದಲ್ಲಿ ಶತಶತಮಾನಗಳಿಂದ ಬೇರೆ ಬೇರೆ ರೀತಿಯ ಪ್ರಾಕೃತಿಕ ವಿಕೋಪಗಳು ಆಗಿವೆ, ಬೇರೆ ಬೇರೆ ರೀತಿಯ ಸಾಂಕ್ರಾಮಿಕ ರೋಗಗಳು ಬಂದು ಹೋಗಿವೆ. ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ, ಅದ್ರ ಜೊತೆ ಬದುಕಿದ್ದಾರೆ. ಆದರೆ ಸುಮಾರು 2 ವರ್ಷಗಳಿಂದ ಇಡೀ ಪ್ರಪಂಚ ಮತ್ತು ನಮ್ಮ ದೇಶ ಇಲ್ಲಿ ಕೊರೋನಾ ಅಂತ ಒಂದು ಮಹಾ ಸಾಂಕ್ರಾಮಿಕ ರೋಗ ಬಂದು ಅಪ್ಪಳಿಸಿದೆ. ಇದರಿಂದ ಇಡೀ ಪ್ರಪಂಚ ಮತ್ತು ನಮ್ಮ ದೇಶ ತತ್ತರಿಸಿ ಹೋಗಿದೆ. ಆದರೂ ನಾವು ಅದನ್ನು ಹಿಮ್ಮೆಟ್ಟಿಸುವಲ್ಲಿ 95% ಸಫಲರಾಗಿದ್ದೇವೆ. ಆದರೂ ಅದನ್ನು ನಾವು ತುಂಬಾ ಒಂದು ನೆಗ್ಲಿಜೆನ್ಸ್ ಮಾಡುವಂಥದ್ದಲ್ಲಿ ಇಲ್ಲ. ಸಮಸ್ಯೆಗಳು ತುಂಬಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ಪ್ರಜೆಯಾಗಿ, ಒಬ್ಬ ವಿದ್ಯಾರ್ಥಿಯಾಗಿ, ತಂದೆ ತಾಯಿಯಾಗಿ, ಸಮಾಜದ ಒಬ್ಬ ಬಂಧು ಆಗಿ ಅದನ್ನು ಯಾವ ರೀತಿ ನಿಭಾಯಿಸಬಹುದು ಅಂತ ತಾವು ಜನರಿಗೆ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಈ ಪ್ರಾಕೃತಿಕ ವಿಕೋಪಗಳು ಅಥವಾ ಮಾನವ ನಿರ್ಮಿತ ವಿಕೋಪಗಳು ಬರ್ತಾ ಇರ್ತವೆ, ಅದು ಸಹಜ. ಅದನ್ನು ಎದುರಿಸಬೇಕಾದ್ರೂ ನಮ್ಮ ಕರ್ತವ್ಯ. ತಾವು ಮುಖ್ಯವಾಗಿ ಹೇಳಿದಂತೆ ಕೋವಿಡ್ ಸಂದರ್ಭದಲ್ಲಿ ನಾವು ನಿಭಾಯಿಸಿದಂಥ ರೀತಿಯಲ್ಲಿ ನಮಗೆ ಒಂದು ಅನುಭವವನ್ನು ನಾವು ಕಂಡುಕೊಳ್ಬೇಕು. ಏನು ಅಂತ ಹೇಳಿದ್ರೆ, ಆರೋಗ್ಯ ವ್ಯವಸ್ಥೆಯ ಪುನರ್ರಚನೆ ಈ ದೇಶದಲ್ಲಿ ಆಗಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಖಾಸಗಿ ಆರೋಗ್ಯ ವ್ಯವಸ್ಥೆ ಎಟಕುವಂಥದ್ದಲ್ಲ, ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಎಲ್ಲರಿಗೆ ಪೂರಕವಾಗಿದೆ ಎನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು ನಮ್ಮ ಎಲ್ಲ ಜನಗಳಿಂದ. ಆದ್ರಿಂದ ನಾನು ಹೇಳುವುದೇನಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಸರ್ಕಾರಿ ಅಥವಾ ಖಾಸಗಿ ಆರೋಗ್ಯ ವ್ಯವಸ್ಥೆಗಳು ಇದ್ರೂ ಕೂಡ ಈ 2 ವ್ಯವಸ್ಥೆಗಳೊಳಗೆ ಪರಸ್ಪರ ಪೂರಕವಾದಂತಹ ಒಂದು ಬಾಂಧವ್ಯ ಇರಲೇಬೇಕು. ಅಲ್ಲಿ ಇಬ್ರು ಸೇರಿ ಈ ದೇಶದ ಆರೋಗ್ಯ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈಗ ಏನಾಗಿದೆ ನಮಗೆಲ್ಲ ಗೊತ್ತಿದೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆಯ ಒಂದು ಗಂಟು ಹಿಡ್ಕೊಂಡು ಇದ್ದವರಿಗೆ ಮಾತ್ರ ಸಾಧ್ಯ ಉಂಟು. ಸರ್ಕಾರಿ ವ್ಯವಸ್ಥೆಯಲ್ಲಿ ಸವಲತ್ತುಗಳಿಲ್ಲ. ಇದಕ್ಕೆ ಯಾರು ಹೊಣೆ? ನಾವೇ ಹೊಣೆ. ನಾವು ಸರ್ಕಾರಿ ವ್ಯವಸ್ಥೆಯನ್ನು ನಾವು ಬಲಪಡಿಸಲಿಲ್ಲ. ನಾವು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ನಾವು ಅಲ್ಲಿಗೆ ಕೊಡ್ಬೇಕು. ನಾವು ಹೇಗೆ ದೇವಸ್ಥಾನಗಳಿಗೆಲ್ಲ ಕೊಡ್ತೇವೆ, ಹಾಗೇನೆ ಸರ್ಕಾರಿ ಆಸ್ಪತ್ರೆಗಳಿಗೆ ಡೊನೇಷನ್ಗಳನ್ನು ಕೊಡ್ಬೇಕು. ನಾವು ಒಳ್ಳೆಯ ಸಂದೇಶ ಕೊಡ್ಬೇಕು. ನಾವು ಹಾಗಾಗಿ ಕೊಡ್ತೀವಿ. ನಮ್ಮ ಸರ್ಕಾರಿ ಸಿಬ್ಬಂದಿ ಉದಾಹರಣೆಗೆ ಈಗ ಉದಾಹರಣೆಗೆ ವಾಹನಗಳೆಲ್ಲ ಹೆಚ್ಚಾಗ್ತಾ ಇರುವಾಗ ಅಪಘಾತಗಳು ಜಾಸ್ತಿ ಆಗ್ತವೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಕಡೆ ಒಂದು ಪ್ರಾಥಮಿಕವಾದ ಒಂದು ಆರೋಗ್ಯ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡಿಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ನಮ್ಮ ಪಂಚಾಯತ್ ಮಟ್ಟದಿಂದ ಹಿಡಿದು ಸರ್ಕಾರದವರೆಗೆ ಆಗುವಂಥ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ಅನುಭವ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಅನ್ನುವಂಥ ಆಶಾವಾದ ನನಗಿದೆ. ಅಂಥದಕ್ಕೆ ನಾವು ಬೆಂಬಲವನ್ನು ಪ್ರತಿಯೊಬ್ಬರು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅಂದ್ರೆ ತಮ್ಮ ಒಟ್ಟು ಮಾತಿನ ತಾತ್ಪರ್ಯ ಏನಂದ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ವಿಶ್ವಾಸ ಇಡಬೇಕು. ನಾವು ಎಲ್ಲ ಪ್ರಜೆಗಳು ಅಲ್ಲಿ ಸಿಗುವ ಸವಲತ್ತುಗಳನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಮತ್ತೆ ಆ ಸಂದೇಶವನ್ನು ಈ ಸಮಾಜದಲ್ಲಿ ಹರಡಿಸುತ್ತಾರೆ. ಆಗ ಸರ್ಕಾರ, ಖಾಸಗಿ ಸಂಸ್ಥೆಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದಾನ ಧರ್ಮ ಮಾಡುವವರು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಸರ್ಕಾರಿ ವೈದ್ಯಕೀಯ ಕೇಂದ್ರಗಳಿಗೆ ಅವರದೇ ಆದ ಒಂದು ಸಹಾಯ ಮಾಡ್ತಾರೆ. ಮತ್ತೆ ಜನರು ಅದರ ಲಾಭ ಪಡ್ಕೊಳ್ಬೇಕು. ಮತ್ತೆ ಈ ಕೋವಿಡ್ ನ ಒಂದು ನಿಯಮಗಳನ್ನು ಚಾಚು ತಪ್ಪದೆ ಪ್ರತಿಯೊಬ್ಬ ನಾಗರಿಕ ಅದನ್ನು ಸರಿಯಾಗಿ ಪಾಲಿಸಿದ್ರೆ ನಮ್ಮ ದೇಶದಿಂದ ಇದನ್ನು ಬಿಡ ಸಮೇತ ನಾವು ಕಿತ್ತು ಹಾಕಬಹುದು ಎಂಬ ಸಂದೇಶ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಮ್ಮಲ್ಲಿ ಇನ್ನೊಂದು ಜ್ವಲಂತ ಪ್ರಶ್ನೆಯನ್ನು ಇಡ್ತಾ ಇದೆ. ಯಾಕಂದ್ರೆ ನಮ್ಮ ಒಂದು ತಂತ್ರಜ್ಞಾನದಲ್ಲಿ ತುಂಬಾ ಬೆಳವಣಿಗೆ ಆಗಿದೆ, ಅಭಿವೃದ್ಧಿ ಆಗಿದೆ.
ಈ ತಂತ್ರಜ್ಞಾನ ಅಂತ ಹೇಳಿದ್ರೆ ಮೊಬೈಲ್ ಫೋನ್ಗಳು ಅಥವಾ ಸಾಮಾಜಿಕ ಜಾಲತಾಣ ಬರ್ತದೆ, ಅಥವಾ ನಿಮ್ಮ ಬೇರೆ ಬೇರೆ ರೀತಿಯ ಈ ಮೀಡಿಯಾಗಳು ಬರ್ತವೆ. ಈಗಿನ ಯುವ ಜನಾಂಗ ತನ್ನ ಭವಿಷ್ಯತ್ತನ್ನು ಮರೆತು ಈ ಮೊಬೈಲ್ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾರೆ. ಅವರು ಮತ್ತೆ ಅವರ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ತಾವು ಅವರಿಗೆ ಯಾವ ರೀತಿಯ ಒಂದು ಸಂದೇಶ ಕೊಟ್ಟು ಅವರನ್ನು ಮರಳಿ ಒಂದು ಒಳ್ಳೆಯ ಜೀವನ ಕ್ರಮದಲ್ಲಿ ತರಲಿಕ್ಕೆ ಒಂದು ಒಂದು ಅವರಿಗೆ ಒಂದು ಆಫರ್ ಅಥವಾ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅವರಿಗೆ ಏನೋ ಒಂದು ವಿಷಯವನ್ನು ಹೇಳಿ ನೀವು ಇಷ್ಟಪಡ್ತೀರಿ? ಇದರಲ್ಲಿ ಯುವಜನರದ್ದು ತಪ್ಪಿಲ್ಲ. ತಂತ್ರಜ್ಞಾನ ಎಂಬುದು ಸಹಜವಾಗಿ ವಿಜ್ಞಾನ ಬೆಳೆದ ಹಾಗೆ ತಂತ್ರಜ್ಞಾನ ಇರ್ತದೆ, ಬೆಳೀತದೆ. ಆದರೆ ಭಾವನೆಗಳಿಗೆ ಧಕ್ಕೆ ಬರಬಾರ್ದಲ್ಲ. ನಾವು ತಂತ್ರಜ್ಞಾನವನ್ನು ಭಾವನೆಗಳಿಗೆ ಪೂರಕವಾಗಿ ಬಳಸಬೇಕೆ ಹೊರತು ನಾವು ಸ್ಪರ್ಧೆಗೋಸ್ಕರ, ಇನ್ನೊಬ್ಬರನ್ನು ಕೆಳಗೆ ಹಾಕಲಿಕ್ಕೋಸ್ಕರ, ಅವಮಾನ ಮಾಡಲಿಕ್ಕೋಸ್ಕರ ತಂತ್ರಜ್ಞಾನ ಉಪಯೋಗಿಸುವುದು ಸರಿಯಲ್ಲ. ಅದರಿಂದಾಗಿ ಈ ಸಮಸ್ಯೆ ಬಂದಿದೆ. ವಿಜ್ಞಾನ ಉದಾಹರಣೆ ರೋಬೋಟ್ ಅಂತ ಹೇಳ್ತೇವೆ, ಮುಂದೆ ರೋಬೋಟ್ ಇದೆ ಅಂತ ಹೇಳ್ತೇವೆ. ಆ ರೋಬೋಟ್ಗೆ ಭಾವನೆ ಉಂಟಾ? ಇಲ್ಲ. ಅಂತ ರೋಬೋಟ್ ನಮ್ಗೆ ಬೇಕಾ? ಭಾವನೆ ಇಲ್ಲದ ಬದುಕಬೇಕಂತ ನಾವು ಮೊದಲು ಕೇಳಬೇಕು. ಈ ಪ್ರಪಂಚ ಶಾಂತಿಯುತವಾಗಿ ಬದುಕಬೇಕು ಅಂತಾದ್ರೆ ಆ ಭಾವನೆಗಳಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ನಾವು ಭೌತಿಕವಾದ ಬೇಕು, ಭಾವನೆಗಳಿಗೆ ಪೂರಕವಾಗಬೇಕು ಅಷ್ಟೇ. ಮೂರ್ತ ಮತ್ತು ಅಮೂರ್ತ. ಉದಾಹರಣೆಗೆ ಶರೀರ ಅನ್ನೋದು ಮೂರ್ತ, ಅದ್ರ ಒಳಗಿರುವ ಭಾವನೆ ನಮಗೆ ಕಾಣದಿದ್ರು ಅದು ಇರ್ತದೆ, ಅನುಭವಕ್ಕೆ ಬರ್ತದೆ. ಈಗ ಇದೆ, ನಮ್ಮ ಮೇಲೆ ಒಂದು ಭಾವನೆ ಇಟ್ಟು ನಮ್ಮ ಸಂದರ್ಶನವನ್ನು ಮಾಡಿದ್ವಿ, ಅದು ಅಮೂರ್ತವಾದ, ಅದು ಶಾಶ್ವತವಾದ. ನನ್ನ ಒಂದು ವಿಚಾರ ಹೇಳುವುದರಲ್ಲಿ ಸ್ವಲ್ಪ ತಪ್ಪಿರ್ಬೋದು, ಆದ್ರೆ ನನ್ನ ಭಾವನೆ, ನೀವು ಕೇಳಿದಕ್ಕಂತ ಪ್ರೀತಿ, ನೀವು ತೋರಿಸಿದ ಪ್ರೀತಿ, ಇದು ಶಾಶ್ವತ. ಇದನ್ನ ಅರಿತುಕೊಂಡ್ರೆ ನಮ್ಗೆ ಸಮಸ್ಯೆ ಬಂದು ಅದರಲ್ಲೇ ಪರಿಹಾರ ಆಗ್ತದೆ. ಹಾಗಂತ ಈ ಯುವ ಜನಾಂಗ ಜಾಸ್ತಿ ಆಗಿ ಮೊಬೈಲ್ ಕಡೆ, ಟಿವಿ ಕಡೆ ಜಾಸ್ತಿ ಆಕರ್ಷಣೆ ಅವರನ್ನು ಅದರಿಂದ ಆ ಒಂದು ಬಿಗಿ ಹಿಡಿದಲ್ಲಿ ನೀವು ಹೇಗೆ ಪಾರ ಮಾಡಲಿಕ್ಕೆ, ಸಂದೇಶ ಕೊಡಲಿಕ್ಕೆ? ಬಿಗಿ ಹಿಡಿತದಿಂದ ನಮ್ಮ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ವ್ಯಾಪಾರಿ ವ್ಯವಸ್ಥೆ ಆಗಿದೆ ಇಡೀ ಜಗತ್ತಲ್ಲಿ, ಸಹಕಾರಿ ವ್ಯವಸ್ಥೆ ಬರಬೇಕು. ಯುವಜನರು ಯಾಕೆ ಮಾರುಗೊಳಗಾಗ್ತದೆ ಅಂದ್ರೆ ವ್ಯಾಪಾರದ ಒಂದು ಮಾರುಕಟ್ಟೆ ತಂತ್ರಜ್ಞಾನದಿಂದ ಅವರ ಮೇಲೆ ಪ್ರಭಾವ ಬೀರ್ತದೆ. ಇದು ತುಂಬಾ ಪ್ರಭಾವ ಬೀರ್ತದೆ. ಅದನ್ನು ರಕ್ಷಿಸಲಿಕ್ಕೆ ನಮ್ಮ ಹತ್ರ ಬೇರೆ ವ್ಯವಸ್ಥೆ ಇಲ್ಲ. ಅದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ, ಅದನ್ನು ಆಲೋಚನೆ ಮಾಡಬೇಕು. ನಾವೆಲ್ಲ ಸೇರಿ ಮಾರುಕಟ್ಟೆ ಇರ್ತದೆ, ಮಾರುಕಟ್ಟೆ ಸ್ವಭಾವ ಇರ್ತದೆ, ಅದು ತಂತ್ರಜ್ಞಾನ ತಪ್ಪು ಅಂತ ಹೇಳ್ತದೆ. ಆದರೆ ಅದರ ಪ್ರಭಾವದ ದುಷ್ಪರಿಣಾಮಗಳಾಗದಂತೆ ನೋಡ್ಲಿಕ್ಕೆ ಅದೇ ನಮ್ಮೊಳಗಿನ ಪ್ರೀತಿ, ವಿಶ್ವಾಸ, ಸಹಕಾರ ಅದು ಬೇಕು. ಅದು ಸ್ವಲ್ಪ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗ್ತದೆ. ಅದನ್ನು ತಂತ್ರಜ್ಞಾನ ಅಥವಾ ಯುವಜನರ ಮೇಲೆ ನಾವು ಅದನ್ನು ಯುವಜನರನ್ನು ನಾವು ಪ್ರೀತಿಯಿಂದ ಕಲಿಬೇಕು. ಅವರಲ್ಲಿ ನೋಡಿ, ಯುವಜನರನ್ನು ತೊಡಗಿಸಿಕೊಳ್ಬೇಕು. ಇವತ್ತು ನಮ್ಮ ಸಾಮಾಜಿಕ ಇದರಲ್ಲಿ ಉದಾಹರಣೆಗೆ ಅದಕ್ಕೆ ಶಿಕ್ಷಣ ವ್ಯವಸ್ಥೆ ಕೂಡ ಉಂಟು. ಈಗ ನಮ್ಮಲ್ಲಿ ಹಿಂದೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯಗಳು, ಊರಿನ ಜಾತ್ರೆಗಳು ಆಗುವಾಗ ಮಕ್ಕಳು ಬರ್ತಿದ್ರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಯಾಕೆ ಮಕ್ಕಳು ಬರುದಿಲ್ಲ? ನಾವೇ ಕಳಿಸೋದಿಲ್ಲ. ಇವತ್ತು ನಿನಗೆ ಎಕ್ಸಾಮ್ ಉಂಟು, ನಾಳೆ ಎಕ್ಸಾಮ್ ಉಂಟು, ಓದಿ ಮಾರ್ಕ್ ತಗೊಳ್ಬೇಕು, ನೀನು ಬರ್ಬೇಕಂತ ಇಲ್ಲ ಅಂತ ನಾವೇ ಹೇಳ್ತೇವೆ. ಅದು ಯಾರು ತಪ್ಪು? ಮಕ್ಕಳು ತಪ್ಪು. ಅವರು ಬರ್ಲಿಕ್ಕೆ ರೆಡಿ ಇರ್ತಾರೆ, ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಗಳಿಗೆ ಬರ್ಲಿಕ್ಕೆ ರೆಡಿ ಇರ್ತಾರೆ. ನಾವೇ ಅದನ್ನು ಶಿಕ್ಷಣ ವ್ಯವಸ್ಥೆ ಅಂತ ನಾನು ಹೇಳ್ತೇನೆ. ಈಗ ಅದಕ್ಕೆ ಮೈನ್ ಕಾರಣ ಶಿಕ್ಷಣ ವ್ಯವಸ್ಥೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ. ಆ ನೆಮ್ಮದಿಯನ್ನು ಅವರು ಬೇರೆ ರೀತಿಯಲ್ಲಿ ಹುಟ್ಟಿಕೊಂಡು ಹೋಗ್ತಾರೆ. ನಮ್ಮ ಯುವಜನಾಂಗ ಮತ್ತು ಮಕ್ಕಳು ಇವತ್ತು ಆದ್ರೆ ನೆಮ್ಮದಿಯನ್ನು ನೀವು ಈ ವ್ಯವಸ್ಥೆಯಲ್ಲಿ ಕೊಡಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಂದ್ರೆ, ಈಗಿನ ಯುವಜನಾಂಗ ವಿದ್ಯಾರ್ಥಿಗಳಿಗೆ ಪಠ್ಯೇತರಕ್ಕೆ ಪೂರಕವಾದ ವಿಷಯ ಅಂದ್ರೆ ಸ್ಕೌಟ್ಸ್ ಇರ್ಬೋದು, ಗೈಡ್ಸ್ ಇರ್ಬೋದು, NSS ಇರ್ಬೋದು, NCC ಇರ್ಬೋದು, ಗ್ಲೋಬಲ್ ಟ್ರೈನಿಂಗ್ಸ್ ಇರ್ಬೋದು, ಅಂತ ದೊಡ್ಡ ದೊಡ್ಡ ಒಂದು ಸಾಂಸ್ಕೃತಿಕ ಮತ್ತೆ ಬೇರೆ ಕ್ರೀಡಾ ಚಟುವಟಿಕೆಗಳಿಗೆ ಅವರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ನಾವು ಈ ಶಿಕ್ಷಕರನ್ನು ಅಥವಾ ಸಮಾಜವನ್ನು ತಿಳಿಸಬೇಕು. ಅದರಿಂದಾಗಿ ಅವರು ಈ ಮೊಬೈಲ್ ನಿಂದ ಸ್ವಲ್ಪ ಹೊರಗೆ ಬಂದು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತಾರೆ, ಬದುಕನ್ನು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಇನ್ನೊಂದು ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದೀರಿ ಸರ್. ಇನ್ನೊಂದು ಹೇಳ್ತಾರೆ, ಅದಕ್ಕೆ ಪೂರಕವಾಗಿ ಪಠ್ಯೇತರ ಮತ್ತು ಪಠ್ಯಕ್ರಮ ಅಂತ ಹೇಳಿ ವಿಭಜನೆ ಇರ್ತಾವೆ. ನಮ್ಗೆ ನಾನೊಂದು ಅನುಭವ ಹೇಳ್ತೇನೆ. ನಮ್ಗೆ 7ನೇ ತರಗತಿಯಲ್ಲಿ ಸತ್ಯ ಹರಿಶ್ಚಂದ್ರ ಕಥೆ ಇತ್ತು. ನಮ್ಮ ಕನ್ನಡ ಅಧ್ಯಾಪಕರೆಲ್ಲ ಹೇಗೆ ವಿವರಿಸಿದ್ದು ಅಂತ ಹೇಳಿದ್ರೆ, ಆ ನಾಟಕ ಮಾಡಿಸಿದ್ರು. ನಮ್ಮನ್ನು ವೇಷ ಹಾಕದೆ ನಮ್ಮನ್ನು ಪಾಠ ಕೊಟ್ಟು ನಾಟಕ ಮಾಡಿಸಿ ಆ ಅನುಭವ, ಸತ್ಯ ಹರಿಶ್ಚಂದ್ರನ ಅನುಭವ, ಚಂದ್ರಮತಿ ಅನುಭವ, ವಿಶ್ವಾಮಿತ್ರ ಅನುಭವ ಎಲ್ಲ ವಿದ್ಯಾರ್ಥಿಗಳಿಗೆ ಬಂತು. ಈ ಪಠ್ಯವನ್ನು ಕೂಡ ಆ ರೀತಿ ಕಲಿಸಲಿಕ್ಕೆ ಆಗ್ತದೆ.
ಆಗುದಿಲ್ಲ ಅಂತಲ್ಲ, ಅದು ನಮ್ಮ ಅಧ್ಯಾಪಕರು ಮತ್ತು ಶಿಕ್ಷಣ ವ್ಯವಸ್ಥೆ, ಅಧ್ಯಾಪಕರನ್ನು ಆಗುವುದಿಲ್ಲ. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆಯ ಆದೇಶದ ಅನುಸಾರ ಅಧ್ಯಾಪಕರು ಮಾಡ್ತಾರೆ, ಅವರು ಅವರು ಅಸಹಾಯಕರು. ನಮ್ಮ ಶಿಕ್ಷಣ ಚಿಂತಕರನ್ನು ಮಾಡಬೇಕು, ಸರ್ಕಾರ ಮಾಡಬೇಕು ಅಷ್ಟೇ. ಸರ್, ತಾವು ಇವತ್ತು ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮ್ಮ ಜೊತೆಯಲ್ಲಿ ಸುಮಾರು ಸಮಯ ಕಳೆದಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮಗೆ ಸಹಕರಿಸಿದ ತಮಗೆ ಶ್ರೀಯುತ ಹರಿಹರ ಗೋಪಾಲ್ ಸರ್ ಇವರು, ಹರಿಹರ ಗೋಖಲೆ ಸರ್ ಇವರು, ಇವರಿಗೆ ನಾನು ಈ ಚಾನೆಲ್ನ ಮೂಲಕ ನಾನು ಅವರಿಗೆ ತುಂಬರದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಾನು ನಿಜವಾಗಿ ನಿಮಗೆ ಧನ್ಯವಾದಗಳು. ನಾನು ಎಲ್ಲಿ ಹೋಗಿದ್ದ ನನ್ನನ್ನು ಈ ಒಂದು ಚಾನಲ್ ಎದುರಿಗೆ ಕರೆದುಕೊಂಡು ಬಂದು ಒಂದು ಸಂದರ್ಶನ ಮಾಡಿ ನನ್ನ ಭಾವನೆಯನ್ನು ಹೊರಗೆ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಈ ರೀತಿಯ ಕಾರ್ಯಕ್ರಮ ನೀವು ಮುಂದುವರಿಸಿ, ಅದು ನಿಮ್ಮ ದೇಶ ಸೇವೆ. ಖಂಡಿತ ಸರ್, ಖಂಡಿತ. ನಮ್ಮ ಆಶೀರ್ವಾದ ಯಾವತ್ತು ಹಾಗೆ ಇದು ನಾಳೆಯಿಂದ ಇವತ್ತಿನಿಂದ ಶುರು ಆಗಬೇಕು, ಆಗ ದೇಶ ಒಳ್ಳೆಯದಾಗ್ತದೆ. ಪ್ರತಿಯೊಬ್ಬರ ಭಾವನೆಗಳಿಗೆ ಆಸ್ಪದ ಸಿಕ್ಕಿದಾಗ ದೇಶ ಒಳ್ಳೆಯದು. ಖಂಡಿತ ಖಂಡಿತ ಸರ್. ನಮ್ಮ ಆಶೀರ್ವಾದ ಸದಾ ಯುವ ಜನತೆಯ ಮೇಲೆ ಇರಲಿ ಎಂದು ನಮಗೆ ಎಲ್ಲ ಕಡೆಯಿಂದ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಹಕರಿಸಿದ ನಮ್ಮ ಕಾಪು ಫೇಸ್ಬುಕ್ ಪೇಜ್ ಅಡ್ಮಿನ್ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಇಲ್ಲಿಯ ಪ್ರಾಂಶುಪಾಲರಾದ ಶ್ರೀ KP ಲಕ್ಷ್ಮೀನಾರಾಯಣ ಸರ್ ಅವರು ಈ ಒಂದು ಕಾರ್ಯಕ್ರಮ ಆಯೋಜಿಸುವಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲರ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾಲೇಜಿನ ಸಕ್ರಿಯ ಘಟಕವಾಗಿರುವ NSS ಘಟಕ, ಅದರ NSS ಅಧಿಕಾರಿಗಳು ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮ ಆಯೋಜಿಸುವಲ್ಲಿ ತುಂಬ ಸಹಕರಿಸಿದ್ದಾರೆ. ಅವರಿಗೆ ಮತ್ತು ಎಲ್ಲ NSS ಗಳಿಗೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸುವಲ್ಲಿ ಸಹಕರಿಸಿದ ಸಂದೀಪ್ ಶೆಟ್ಟಿ ಬಜಗೋಳಿ ಅವರವರು ಒಬ್ಬ ನಿಷ್ಠಾವಂತ ಸಮಾಜ ಸೇವಕ, ಅವರಿಗೂ ಹಾಗೂ ಓಂ ಸಾಯಿ ಸೌಂಡ್ಸ್ ಬಜಗೋಳಿ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮ ಪರವಾಗಿ ನಾನು ತುಂಬರದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಾವು ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಳಿಸ್ತೇವೆ. ಜೈ ಹಿಂದ್.